ಯೋಗಿ ಆದಿತ್ಯನಾಥ್ ಭಾರತದ ಪ್ರಧಾನಿಯಾದ್ರೆ ಏನಾಗತ್ತೆ? ದೇಶದ ನಕ್ಷೆ ಕಾನೂನು ಹೇಗಿರತ್ತೆ? ಕಲ್ಪನೆಗೂ ಮೀರಿದ ಹೊಸ ಭಾರತದ ಚಿತ್ರಣ. ನಮಸ್ಕಾರ ವೀಕ್ಷಕರೇ, ಒಮ್ಮೆ ಕಣ್ಣು ಮುಚ್ಚಿ ಊಹೆ ಮಾಡಿಕೊಳ್ಳಿ. ನಾಳೆಯಿಂದ ನಮ್ಮ ದೇಶದಲ್ಲಿ ಕ್ರಿಮಿನಲ್ಗಳಿಗೆ ಕಾನೂನು ಅಂತಂದ್ರೆ ಕೇವಲ ಜೈಲು ಶಿಕ್ಷೆಯಲ್ಲ, ಬದಲಾಗಿ ತಮ್ಮ ಕ್ರೌರ್ಯದ ಅಂತಿಮ ಕ್ಷಣಗಳು ಕಣ್ಣೆದುರೇ ಕಾಣಿಸ್ತಾ ಇದ್ದಾವಂತಂದ್ರೆ ಹೇಗಿರತ್ತೆ? ತಪ್ಪು ಮಾಡಿದವನು ಕೋರ್ಟ್ಗಳ ಮೆಟ್ಟಿಲೇರಿ ವರ್ಷಾನುಗಟ್ಟಲೆ ಬೇಲ್ ಪಡೆದು ಓಡಾಡುವ ಬದಲು ಅಪರಾಧ ಮಾಡಿದ ಮರುಕ್ಷಣವೇ ಅವರ ಮನೆ ಬಾಗಿಲಿಗೆ ಬುಲ್ಡೋಸರ್ ಬಂದು ನಿಂತರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿರಬಹುದು? ಹೌದು, ನಾವು ಇಂದು ಮಾತನಾಡ್ತಾ ಇರೋದು ಉತ್ತರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಬುಲ್ಡೋಸರ್ ಬಾಬಾ ಎಂದೇ ಖ್ಯಾತಿ ಪಡೆದಿರುವ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ. ಒಂದು ವೇಳೆ ಭವಿಷ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರೇನಾದರೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ್ರೆ ಏನಾಗತ್ತೆ? ಈ ದೇಶದಲ್ಲಿ ಸೆಕ್ಯುಲರಿಸಂ ಅನ್ನುವಂತಹ ಪದದ ಅರ್ಥವೇ ಬದಲಾಗಿ ಹೋಗುತ್ತಾ? ಅಥವಾ ಅಸಲಿ ನ್ಯಾಯ ಅಂತಂದ್ರೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗತ್ತಾ? ಉತ್ತರ ಪ್ರದೇಶದಲ್ಲಿ ನಾವು ನೋಡ್ತಾ ಇರುವ ಆ ಭೀಕರ ಪೊಲೀಸಿಂಗ್ ವ್ಯವಸ್ಥೆ ನ್ಯಾಷನಲ್ ಲೆವೆಲ್ಗೆ ಬಂದ್ರೆ ಇಡೀ ಇಂಡಿಯಾ ಜಗತ್ತಿನ ಸೂಪರ್ ಪವರ್ ದೇಶವಾಗುತ್ತಾ? ಅಥವಾ ಕಠಿಣ ರೂಲ್ಸ್ಗಳ ಅಡಿಯಲ್ಲಿ ದೇಶ ಉಸಿರುಗಟ್ಟುತ್ತಾ? ಕೆಲವರು ಯೋಗಿ ಪ್ರಧಾನಿಯಾದರೆ ಅದು ಭಾರತದ ಪಾಲಿನ ಸುವರ್ಣ ಯುಗ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಡೀ ಸಿಸ್ಟಮ್ ಸರ್ವಾಧಿಕಾರದ ಕಡೆ ಹೋಗತ್ತೆ ಅಂತ ಭಯಪಡ್ತಿದ್ದಾರೆ. ಅಷ್ಟಕ್ಕೂ ಈ ಯೋಗಿ ಮಾಡೆಲ್ ಭಾರತದ ತಲೆಬರಹವನ್ನು ಹೇಗೆ ಬದಲಾಯಿಸತ್ತೆ ಅಥವಾ ಬದಲಾಯಿಸ್ತಾ ಇದೆ? ಚೀನಾ ಮತ್ತು ಪಾಕಿಸ್ತಾನದ ಕಥೆ ಏನಾಗತ್ತೆ? ಬನ್ನಿ ಇವತ್ತಿನ ಈ ಡೀಟೇಲ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಯೋಗಿ ಆದಿತ್ಯನಾಥ್ PM ಆದರೆ ಆಗುವ ಆ ಸ್ಫೋಟಕ ಬದಲಾವಣೆಗಳ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಯೋಗಿ ಆದಿತ್ಯನಾಥ್ ಅವರು ಭಾರತದ ಪ್ರಧಾನಿಯಾದರೆ ನಮ್ಮ ದೇಶ ನಿಜಕ್ಕೂ ಸೂಪರ್ ಪವರ್ ಆಗುತ್ತಾ? UPಯಲ್ಲಿರುವ ಎನ್ಕೌಂಟರ್ ಮತ್ತು ಬುಲ್ಡೋಸರ್ ಕಲ್ಚರ್ ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು ಅಂತ ನಿಮಗನ್ಸುತ್ತಾ? ಯೋಗಿಯವರ ಆ ಸ್ಟ್ರಾಂಗ್ ರೂಲ್ಸ್ನಿಂದ ಭ್ರಷ್ಟಾಚಾರ ಮತ್ತು ದೇಶ ವಿರೋಧಿ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ನಿರ್ನಾಮ ಆಗುತ್ತವೆ ಅಂತ ನಿಮಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಭವಿಷ್ಯದ ನಾಯಕತ್ವದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಕ್ರಿಮಿನಲ್ಗಳಿಗೆ ನರಕ, ಬುಲ್ಡೋಸರ್ ಜಸ್ಟಿಸ್, ನ್ಯಾಷನಲ್ ಆದರೆ ಏನಾಗತ್ತೆ? ವೀಕ್ಷಕರೇ, ಮೊದಲು ನಾವು ಈ ಯೋಗಿ ಆದಿತ್ಯನಾಥ್ ಅವರ ಅತಿದೊಡ್ಡ ಬ್ರಹ್ಮಾಸ್ತ್ರವಾಗಿರೋ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತನಾಡೋಣ. ಇಂದು ನಮ್ಮ ದೇಶದಲ್ಲಿ ಏನಾದರೂ ಕ್ರೈಮ್ಗಳು ನಡೆದ್ರೆ ಪೊಲೀಸರು ಕೇಸ್ ಬರೆದುಕೊಂಡು ಅವರು ಕೋರ್ಟ್ಗೆ ಹೋಗೋದು, ವಾರೆಂಟ್ ಬರೋದು, ವರ್ಷಾನುಗಟ್ಟಲೆ ವಾಯಿದೆಗಳು ಬೀಳೋದು, ಇದು ನಮಗೆಲ್ಲ ಗೊತ್ತಿರುವ ರೆಗ್ಯುಲರ್ ಪ್ರೋಸೆಸ್. ಆದರೆ ಯೋಗಿ ಆದಿತ್ಯನಾಥ್ ಪ್ರಧಾನಿಯಾದರೆ ಇಡೀ ಸೀನ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿಬಿಡತ್ತೆ. ಅವರ ಫಿಲಾಸಫಿ ಬಹಳ ಸಿಂಪಲ್: ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಅದು ಕೂಡ ಇಡೀ ಸಮಾಜ ನೋಡುವಂತಿರಬೇಕು. ಉತ್ತರ ಪ್ರದೇಶದಲ್ಲಿ ನಾವು ನೋಡ್ತಾ ಇರುವ ಈ ಎನ್ಕೌಂಟರ್ ಕಲ್ಚರ್ ಇಡೀ ಇಂಡಿಯಾಗೆ ಅಪ್ಲೈ ಆದರೆ ಏನಾಗುತ್ತೆ? 2017ರಿಂದ ಇಲ್ಲಿಯವರೆಗೆ UPಯಲ್ಲಿ ನಡೆದಿರುವ ಎನ್ಕೌಂಟರ್ಗಳ ಲೆಕ್ಕ ನೋಡಿದ್ರೆ ನಿಮ್ಮ ಕಣ್ಣು ತಿರುಗತ್ತೆ. ಬರೋಬ್ಬರಿ 15,000ಕ್ಕೂ ಹೆಚ್ಚು ಎನ್ಕೌಂಟರ್ಗಳು ನಡೆದಿವೆ. ನೂರಾರು ಕರಡು ಕಟ್ಟಿದ ಕ್ರಿಮಿನಲ್ಗಳನ್ನ, ರೌಡಿ ಶೀಟರ್ಗಳನ್ನ ಪೊಲೀಸರು ಮಣ್ಣು ಮುಕ್ಕಿಸಿದ್ದಾರೆ. ಇದೇ ಮಾಡೆಲ್ ಇಡೀ ದೇಶಕ್ಕೆ ಬಂದರೆ ಗಲ್ಲಿ ರೌಡಿಗಳಿಂದ ಹಿಡಿದು ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾದವರೆಗೆ ಪ್ರತಿಯೊಬ್ಬರಿಗೂ ಭಯ ಒಂದೇ: ಪೊಲೀಸರು ಬಂದೂಕು ಗುರಿಯಿಟ್ರೆ ನಮ್ಮ ಕತೆ ಮುಗಿತು ಅಂತ. ಬುಲ್ಡೋಸರ್ ಜಸ್ಟಿಸ್. ಒಂದು ಕಾಲದಲ್ಲಿ UPಯಲ್ಲಿ ಮಾಫಿಯಾ ಲೀಡರ್ ಯಾರಾದರೂ ಆಸ್ತಿ ಕಬಳಿಸಿದ್ರೆ ಆತ ಕೋರ್ಟ್ನಿಂದ ಆರ್ಡರ್ ತರುವಷ್ಟರಲ್ಲಿ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಎದ್ದು ನಿಂತಾ ಇತ್ತು. ಆದರೆ ಯೋಗಿ ಸ್ಟೈಲ್ ಹೇಗಿದೆ ಅಂದರೆ, ನಾವು ಅಕ್ರಮವಾಗಿ ಸಂಪಾದನೆ ಮಾಡಿದ್ರೆ ನಿಮಗೆ ಜೈಲು ಶಿಕ್ಷೆ ಮಾತ್ರವಲ್ಲ, ನಿಮ್ಮ ಆಸ್ತಿಯನ್ನು, ನಿಮ್ಮ ಅಹಂಕಾರವನ್ನು ಬುಲ್ಡೋಸರ್ ಹತ್ತಿಸಿ ಮಣ್ಣಲ್ಲಿ ಬೆರೆಸ್ತೇವೆ ಅಂತ. ಬರೋಬ್ಬರಿ 4,000 ಕೋಟಿಗೂ ಅಧಿಕ ಬೆಲೆ ಬಾಳುವ ಗ್ಯಾಂಗ್ಸ್ಟರ್ಗಳ ಆಸ್ತಿಯನ್ನ UP ಸರ್ಕಾರ ಸೀಸ್ ಮಾಡಿದೆ ಅಥವಾ ನೆಲಸಮ ಮಾಡಿದೆ. ಇದೇ ಕಲ್ಚರ್ ಇಡೀ ದೇಶಕ್ಕೆ ಬಂದರೆ MP MLA ಎನ್ನದೇ ಅಕ್ರಮವಾಗಿ ಸಂಪಾದಿಸಿದ ಪ್ರತಿಯೊಬ್ಬ ಭ್ರಷ್ಟನಿಗೂ ಅಕ್ಷರಶಃ ಚುಕ್ಕೆಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಝೀರೋ ಟಾಲರೆನ್ಸ್ನಿಂದಾಗಿ ಕೇವಲ ಕ್ರಿಮಿಗಳಷ್ಟೇ ಅಲ್ಲ, ಸಾಮಾನ್ಯ ಜನರಿಗೆ ಪಬ್ಲಿಕ್ ಸೇಫ್ಟಿ ಬಗ್ಗೆ ಅಪಾರವಾದ ನಂಬಿಕೆ ಬರುತ್ತೆ. ಹೆಣ್ಮಕ್ಳು ಅರ್ಧರಾತ್ರಿಯಲ್ಲಿ ಭಯವಿಲ್ಲದೆ ಓಡಾಡಬಹುದು. ಬಿಸ್ನೆಸ್ ಮ್ಯಾನ್ಗಳು ಯಾರಿಗೂ ಕೂಡ ಹಫ್ತಾ ಕೊಡದೆ ಇನ್ವೆಸ್ಟ್ ಮಾಡಬಹುದು.
ಇನ್ನು ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿಯಾದರೆ ಆಡಳಿತ ಹೇಗಿರತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ ಒಂದು ಚಿಕ್ಕ ಸರ್ಕಾರಿ ಕೆಲಸ ಆಗಬೇಕಾದ್ರೂ ಟೇಬಲ್ ಕೆಳಗೆ ದುಡ್ಡು ಇಡದೆ ಫೈಲ್ ಕದಡುವುದಿಲ್ಲ ಎನ್ನುವ ಕೆಟ್ಟ ಹೆಸರಿದೆ. ಆದರೆ ಯೋಗಿ ಅವರು PM ಆದರೆ ಸೆಂಟ್ರಲ್ ಗವರ್ನಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದು ಕಟ್ಟುನಿಟ್ಟಿನ ಡೆಡ್ಲೈನ್ ಫಿಕ್ಸ್ ಆಗತ್ತೆ. UPಯಲ್ಲಿ ಯೋಗಿ ತಂದಿರುವ ರೂಲ್ಸ್ ಏನಂತಂದ್ರೆ, ಯಾವುದೇ ಫೈಲ್ 1 ವಾರಕ್ಕಿಂತಲೂ ಹೆಚ್ಚಿನ ಕಾಲ ಒಂದು ಟೇಬಲ್ ಮೇಲೆ ಪೆಂಡಿಂಗ್ ಇರಬಾರದು ಅಂತ. ಇದೇ ಸಿಸ್ಟಮ್ ದಿಲ್ಲಿಗೆ ಬಂದರೆ ಇಂಡಿಯಾದಲ್ಲಿ ಪೆಂಡಿಂಗ್ ಇರುವಂತಹ ಸಾವಿರಾರು ಪ್ರಾಜೆಕ್ಟ್ಗಳು ರಾಕೆಟ್ ವೇಗದಲ್ಲಿ ಕಂಪ್ಲೀಟ್ ಆಗುತ್ತವೆ. ಯಾವನಾದರೂ ಅಧಿಕಾರಿ ಲಂಚ ಕೇಳಿದ್ರೆ ಅವನ ಕೆಲಸ ಹೋಗೋದು ಮಾತ್ರವಲ್ಲ, ಅವನ ಇಡೀ ಜಾತಕವನ್ನ ತನಿಖಾ ಸಂಸ್ಥೆಗಳು ಜಾಲಾಡುತ್ತವೆ. ಈ ಫಿಯರ್ ಫ್ಯಾಕ್ಟರಿಯಿಂದಾಗಿ ಇಡೀ ಸಿಸ್ಟಮ್ ಕ್ಲೀನ್ ಆಗತ್ತೆ. ಟ್ರಾನ್ಸ್ಪರೆನ್ಸಿ ಎನ್ನುವುದು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ರಿಯಾಲಿಟಿಗೆ ಬರುತ್ತೆ. ಕೇವಲ ಬುಲ್ಡೋಸರ್ ಅಲ್ಲ, ಆರ್ಥಿಕತೆಯ ಮಾಸ್ಟರ್ ಮೈಂಡ್ ಯೋಗಿ. ವೀಕ್ಷಕರೇ, ಬಹಳಷ್ಟು ಜನ ಅಂದುಕೊಂಡಿರೋದು ಯೋಗಿ ಆದಿತ್ಯನಾಥ್ ಅಂತಂದ್ರೆ ಕೇವಲ ಬುಲ್ಡೋಸರ್ ಮತ್ತು ಎನ್ಕೌಂಟರ್ಗೆ ಮಾತ್ರ ಸೀಮಿತ ಅಂತ. ಅವರ ಅಸಲಿ ಮಾಸ್ಟರ್ ಪ್ಲಾನ್ ಇರೋದೇ ಎಕನಾಮಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ. ಭಾರತದಲ್ಲಿ ಒಂದು ಹೈವೇ ಕಟ್ಟೋದಕ್ಕೆ 10 ವರ್ಷ ಬೇಕು. ಆದರೆ UPಯಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇ, ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ, ಬುಲಂದ್ಖಂಡ್ ಎಕ್ಸ್ಪ್ರೆಸ್ ವೇ ಇವೆಲ್ಲವೂ ರೆಕಾರ್ಡ್ ಟೈಮಲ್ಲಿ ಕಂಪ್ಲೀಟ್ ಆಗಿ ಇಡೀ ಪ್ರಪಂಚವೇ ದಂಗಾಗಿದೆ. ಯೋಗಿ PM ಆದರೆ ಅದೇ ಎಕ್ಸ್ಪ್ರೆಸ್ ಸ್ಪೀಡ್ ಇಡೀ ಇಂಡಿಯಾಗೆ ಬರುತ್ತೆ. ದೇಶದ ಮೂಲೆ ಮೂಲೆಯನ್ನ ಬೆಸೆಯುವ ವರ್ಲ್ಡ್ ಕ್ಲಾಸ್ ರೋಡ್ಗಳು ನಿರ್ಮಾಣವಾಗುತ್ತವೆ. ರಸ್ತೆಗಳಿದ್ರೆ ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ ಇದ್ರೆ ದೇಶದ ಅಭಿವೃದ್ಧಿ ಎನ್ನುವ ಪಕ್ಕಾ ಕಮರ್ಷಿಯಲ್ ಲಾಜಿಕ್ ಯೋಗಿಯವರದ್ದಾಗಿದೆ. ಇಷ್ಟೊಂದು ಕಠಿಣ ರೂಲ್ಸ್ ಇದ್ರೆ ವಿದೇಶಿ ಕಂಪನಿಗಳು ಇಂಡಿಯಾಗೆ ಬರ್ತಾವ? ಖಂಡಿತ ಬರ್ತವೆ. ಯಾಕಂದ್ರೆ ಬಿಸ್ನೆಸ್ ಮಾಡುವವರಿಗೆ ಬೇಕಾಗಿರುವುದು ಭದ್ರತೆ ಮತ್ತು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. UPಯಲ್ಲಿ ಫ್ಯಾಕ್ಟರಿ ಹಾಕೋದಕ್ಕೆ ಆಫೀಸ್ಗಳಿಗೆ ಅಲೆಯಬೇಕಾಗಿಲ್ಲ. ಆನ್ಲೈನ್ನಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ಜೆಟ್ ಸ್ಪೀಡ್ನಲ್ಲಿ ಪರ್ಮಿಷನ್ ಸಿಗತ್ತೆ. ಯೋಗಿ PM ಆದರೆ ಚೀನಾದಿಂದ ಬರ್ತಾ ಇರುವಂತಹ ಸಾವಿರಾರು ಕಂಪನಿಗಳು, ಫ್ಯಾಕ್ಟರಿಗಳು ನೇರವಾಗಿ ಇಂಡಿಯಾಗೆ ತರುವ ತಾಕತ್ತು ಇವರಿಗಿದೆ. ಇದರಿಂದ ಏನಾಗತ್ತೆ? ನಮ್ಮ ಕೋಟ್ಯಾಂತರ ಯುವಕರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಭಾರಿ ಉದ್ಯೋಗಾವಕಾಶ ಸೃಷ್ಟಿಯಾಗತ್ತೆ. ಭಾರತ ಅಕ್ಷರಶಃ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗತ್ತೆ. ಶತ್ರುಗಳಿಗೆ ನಡುಕ, ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ವಿದೇಶಾಂಗ ನೀತಿ. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಭಾರತದ ಗಡಿ ವಿಚಾರಕ್ಕೆ ಬಂದರೆ ಯೋಗಿ ಆದಿತ್ಯನಾಥ್ ಅವರ ನಿರ್ಧಾರಗಳು ಅತ್ಯಂತ ಅಗ್ರೆಸಿವ್ ಆಗಿರುತ್ತೆ. ದೇಶದ ಭದ್ರತೆಯ ವಿಚಾರದಲ್ಲಿ ಅವರಿಗೆ ಸೆಕೆಂಡ್ ಥಾಟ್ ಅನ್ನೋದೇ ಇರೋದಿಲ್ಲ. ದೇಶದ ಒಳಗಡೆ ಕೂತ್ಕೊಂಡು ಅಶಾಂತಿ ಸೃಷ್ಟಿಸುವ, ದೇಶ ವಿರೋಧಿ ಕೆಲಸ ಮಾಡುವವರಿಗೆ ಯೋಗಿ ಕೊಡುವ ವಾರ್ನಿಂಗ್ ಹೇಗಿರುತ್ತೆ ಎನ್ನುವುದು ನಿಮಗೆಲ್ಲ ಗೊತ್ತಿದೆ. ದೇಶದ ವಿರುದ್ಧ ಮಾತನಾಡಿದ್ರೆ ನಿನ್ನ ಜಾಗ ಜೈಲು ಅಥವಾ ಡಿಟೆಕ್ಷನ್ ಸೆಂಟರ್ ಅನ್ನೋದು ಕ್ಲಿಯರ್ ಕಟ್ ಮೆಸೇಜ್ ರವಾನ ಆಗುತ್ತೆ. ಅಕ್ರಮವಾಗಿ ನುಸುಳುವವರನ್ನ ಏರಿ ಹೊಡೆಯುವಂತಹ ಕಾರ್ಯಾಚರಣೆ ನ್ಯಾಷನಲ್ ಲೆವೆಲ್ನಲ್ಲಿ ಹೊಡೆಯಲಾಗುತ್ತೆ. ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿ ಸಣ್ಣ ಪುಟ್ಟ ಕಿತಾಪತಿ ಮಾಡಿದ್ರೂ ಅವರಿಗೆ ಮರೆಯಲಾಗದಂತಹ ಉತ್ತರವನ್ನ ಯೋಗಿ ಸರ್ಕಾರ ಕೊಡುತ್ತೆ. ಇಂಟರ್ನ್ಯಾಷನಲ್ ಸ್ಟೇಜ್ ರಷ್ಯಾ, ಅಮೆರಿಕ ಅಥವಾ ಚೀನಾ ಯಾರ ಜೊತೆ ಡೀಲ್ ಮಾಡಿದ್ರೂ ಇಂಡಿಯಾ ಫಸ್ಟ್ ಎನ್ನುವ ಪಾಲಿಸಿಯಲ್ಲೇ ಯೋಗಿ ಮುಂದೆ ಹೋಗ್ತಾರೆ. ಯಾವ ದೇಶವೂ ನಮ್ಮನ್ನ ಕೀಳಾಗಿ ನೋಡುವಂತಿಲ್ಲ. ಗ್ಲೋಬಲ್ ಪಾಲಿಟಿಕ್ಸ್ನಲ್ಲಿ ಭಾರತದ ವಾಯ್ಸ್ ಭಾರಿ ದೊಡ್ಡ ರೆಸ್ಪೆಕ್ಟ್ ಆಗಿ ಸೇರ್ಕೊಳ್ಳುತ್ತೆ. ಆಧ್ಯಾತ್ಮ ಮತ್ತು ಅಭಿವೃದ್ಧಿಯ ಡಬಲ್ ಇಂಜಿನ್. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಅವರು ಕೇವಲ ಅಭಿವೃದ್ಧಿಯ ಹರಿಕಾರ ಮಾತ್ರವಲ್ಲ, ಅವರು ಭಾರತದ ಕಲ್ಚರ್ ಮತ್ತು ಹೆರಿಟೇಜ್ ಅನ್ನ ಪ್ರಪಂಚಕ್ಕೆ ಸಾರುವ ಅತಿದೊಡ್ಡ ಆಧ್ಯಾತ್ಮಿಕ ಲೀಡರ್ ಆಗಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಮತ್ತು ಕಾಶಿ ವಿಶ್ವನಾಥ ಕಾರಿಡಾರ್ ಇಂದು ಹೇಗಿದೆ ನೋಡಿ. ಒಂದು ಕಾಲದಲ್ಲಿ ಹೆಂಗಿದ್ದ ಜಾಗಗಳು ಇಂದು ಗ್ಲೋಬಲ್ ಟೂರಿಸಂ ಹಬ್ಗಳಾಗಿ ಬದಲಾಗಿದ್ದಾವೆ. ಯೋಗಿ PM ಆದರೆ ದೇಶದ ನೂರಾರು ಐತಿಹಾಸಿಕ ನಗರಗಳು ಇದೇ ರೀತಿ ಮೇಕ್ ಓವರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸ್ಮಾರ್ಟ್ ಸಿಟಿ ಅನ್ನೋದು ಕೇವಲ ಹೆಸರಿಗೆ ಮಾತ್ರವಲ್ಲ, ಅಲ್ಲಿನ ಫೆಸಿಲಿಟಿಗಳು ಟಾಪ್ ಕ್ಲಾಸ್ ಆಗತ್ವೆ. ಸ್ಪಿರಿಚುವಲ್ ಎಕನಾಮಿ ಡೆವಲಪ್ಮೆಂಟ್ ಆಗತ್ತೆ. ಕೋಟ್ಯಾಂತರ ಜನರಿಗೆ ಪ್ರವಾಸೋದ್ಯಮದ ಮೂಲಕ ಉದ್ಯೋಗ ಸಿಗತ್ತೆ. ಯುವಕರಲ್ಲಿ ಹೊಸ ಕ್ರಿಸ್ ಕ್ರಾಸ್ ಡಿಸಿಪ್ಲಿನ್. ಯೋಗಿ ಅವರ ಅತಿ ದೊಡ್ಡ ಇಂಪ್ಯಾಕ್ಟ್ ಬೀಳೋದು ನಮ್ಮ ದೇಶದ ಯುವಕರ ಮೇಲೆ. ಅವರ ಪರ್ಸನಲ್ ಲೈಫ್ನ ಡಿಸಿಪ್ಲಿನ್ ಯುವಜನತೆಯ ಮೈಂಡ್ ಸೆಟ್ ಅನ್ನ ಬದಲಾಗ್ತದೆ. ಡ್ರಗ್ಸ್, ಗಲಾಟೆ, ಪುಂಡಾಟ, ಪ್ರೊಟೆಸ್ಟ್ ಬಿಟ್ಟು ನೇಷನ್ ಫಸ್ಟ್ ಎನ್ನುವ ಮನೋಭಾವ ಯುವಕರಲ್ಲಿ ಮೂಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯೋಗಿ ಆದಿತ್ಯನಾಥ್ ಅವರದು ಡಿಕ್ಟೇಟರ್ಶಿಪ್ ಅಂತ ವಿರೋಧಿಗಳು ಹೇಳಬಹುದು, ಆದರೆ ಅವರ ಬೆಂಬಲಿಗರು ಇದನ್ನ ಸ್ಟ್ರಾಂಗ್ ಲೀಡರ್ಶಿಪ್ ಅಂತ ಹೇಳುತ್ತಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಬೇಕಾಗಿರುವುದು ರಿಸಲ್ಟ್. 2017ರಿಂದ ಇಲ್ಲಿಯವರೆಗೆ UPಯಲ್ಲಿ ಒಂದೇ ಒಂದು ದೊಡ್ಡ ಮತೀಯ ಗಲಭೆಗಳು ನಡೆದಿಲ್ಲ ಅನ್ನೋದು NCRB ರಿಪೋರ್ಟ್ ಹೇಳುತ್ತೆ. ಇದು ಹೇಗೆ ಸಾಧ್ಯವಾಯಿತು? ಕೇವಲ ಯೋಗಿ ಅವರ ಕಠಿಣ ರೂಲ್ಸ್ನಿಂದ ಮಾತ್ರ. ತಪ್ಪು ಮಾಡಿದ್ರೆ ಯಾರನ್ನು ಬಿಡೋದಿಲ್ಲ ಎನ್ನುವ ಈ ಮೆಸೇಜ್
ಇಡೀ ಇಂಡಿಯಾದಲ್ಲಿ ಅಪ್ಲೈ ಆದರೆ ಗಲಭೆಗಳೇ ಇಲ್ಲದ ಒಂದು ಹೊಸ ನವಭಾರತ ನಿರ್ಮಾಣವಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಯೋಗಿ ಆದಿತ್ಯನಾಥ್ ಅವರು ಭಾರತದ ಪ್ರಧಾನಿಯಾದರೆ ನಮ್ಮ ದೇಶ ನಿಜಕ್ಕೂ ಸೂಪರ್ ಪವರ್ ಆಗುತ್ತಾ? ಯುಪಿಯಲ್ಲಿರುವ ಎನ್ಕೌಂಟರ್ ಮತ್ತು ಬುಲ್ಡೋಸರ್ ಕಲ್ಚರ್ ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು ಅಂತ ನಿಮಗನ್ಸುತ್ತಾ? ಯೋಗಿಯವರ ಆ ಸ್ಟ್ರಾಂಗ್ ರೂಲ್ಸ್ನಿಂದ ಭ್ರಷ್ಟಾಚಾರ ಮತ್ತು ದೇಶ ವಿರೋಧಿ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ನಿರ್ನಾಮ ಆಗುತ್ತವೆ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಭವಿಷ್ಯದ ನಾಯಕತ್ವದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.